ನೈಸ್ ರಸ್ತೆ ಇದೆ. ಬೆಂಗಳೂರಿನ ಉತ್ತರಕ್ಕೆ ಪೆರಿಫೆರಲ್ ರಿಂಗ್ ರಸ್ತೆ ಅಂತ ಹೇಳಿ ಸರ್ಕಾರದ ವತಿಯಿಂದ ಕಳೆದ 20 ವರ್ಷಗಳ ಹಿಂದೆ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ರೈತರ ಭೂಮಿಯನ್ನ ನೋಟಿಫಿಕೇಶನ್ ಮಾಡ್ತಾರೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾರೆ. ಇಲ್ಲಿಗೆ 20 ವರ್ಷ ಆಗಿದೆ. ಬಂದು ಹೋದ ಸರ್ಕಾರಗಳು ಅನೇಕ. ಆದರೆ ರೈತರು ಏನು ಜೀವಂತವಾಗಿ ಇರಬೇಕಾ ಬೇಡವಾ ಅನ್ನೋ ಕಾಮನ್ ಸೆನ್ಸ್ ಈ ಸರ್ಕಾರಗಳಿಗೆ ಇಲ್ಲ ಅನ್ನೋದನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒನ್ಸ್ ನೋಟಿಫಿಕೇಶನ್ ಆಗಿಬಿಟ್ರೆ ಕೃಷಿ ಭೂಮಿ ಅದು ಪರಬಾರೆ ಮಾಡ ಆಗಿಲ್ಲ. ಒಂದು ಸಾರಿ ನೋಟಿಫಿಕೇಶನ್ ಆದಮೇಲೆ ರೈತನ ಭೂಮಿ ಪರಬಾನಿ ಮಾಡಂಗಿಲ್ಲ. ಎರಡನೇದು ಡೆವಲಪ್ಮೆಂಟ್, ನಾನು ಬೋರ್ವೆಲ್ ಹಾಕಂಗಿಲ್ಲ, ಪಂಪ್ ಸೆಟ್ಗಳನ್ನ ಮಾಡಂಗಿಲ್ಲ, ಪಂಪ್ ಹೌಸ್ಗಳನ್ನು ಮಾಡಂಗಿಲ್ಲ, ಅಥವಾ ಇತರೆ ಡೆವಲಪ್ಮೆಂಟ್ಗಳನ್ನು ಮಾಡಂಗಿಲ್ಲ. ಅಂದ್ರೆ ಸರ್ಕಾರ ನಮಗೆ ಕೈಗೆ ಕಾಲಿಗೆ ಲಾಕ್ ಮಾಡ್ದಂಗೆ, ನೀನು ಜೀವ ಇರಬೇಕು ಅಥವಾ ಜೀವ ಇಲ್ದಂಗೂ ಇರಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಮಾಡುವಂತ ಕೆಲಸ ಇದೆ. ಇದು ಈ ಹಿಂದೆ ಅನೇಕ ತರದ ಅನೇಕ ವಿಧವಾದಂತ ಚಳುವಳಿಗಳನ್ನ ಎಗನೆಸ್ಟ್ BDA ಹೋರಾಟ ಮಾಡಿದ್ದೀವಿ. ಈಗ ಪ್ರಾರಂಭದ ದಿನಗಳಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ ಅನೇಕ ಜನ ಹಿರಿಯ ಹೋರಾಟಗಾರರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಅವರು ಅನೇಕ ಜನ ಈಗಾಗಲೇ ಕಾಲಾತೀತರಾಗಿದ್ದಾರೆ. ಏನಪ್ಪ ಹೇಳ್ಬೇಕಂದ್ರೆ 20 ವರ್ಷದ ಆಗ ಹುಟ್ಟಿದಂತ ಹೆಣ್ಣುಮಗಳು ಅವಾಗೇನಾರ ಪ್ರೈಮರಿ ಸ್ಕೂಲ್ ಓದ್ತಾ ಇದ್ರೆ, ಹೈಸ್ಕೂಲ್ ಓದ್ತಾ ಇದ್ರೆ ಈಗ ಮದುವೆ ಮಾಡಿ ಕೊಡಬೇಕಾಗಿತ್ತು. ಮಕ್ಕಳು ಆಗ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಇವತ್ತು ಹೈಯರ್ ಸ್ಟಡೀಸ್ ಅಲ್ಲಿ ಇರಬೇಕು. ರೈತನ ಆರ್ಥಿಕವಾಗಿ ಕಟ್ಟ ಹಾಕಿ ಅವನ ಅಭಿವೃದ್ಧಿ ಆಗದಂಗೆ ನೋಡ್ಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಇದು ಈ ಸರ್ಕಾರಗಳ ಮೂರ್ಖತನ. ಈ ಹಿಂದೆನೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೂ ಕೂಡ ಈ ಸಮಸ್ಯೆ ಇತ್ತು, ಇವತ್ತು ಕೂಡ ಮುಂದುವರಿಯುತ್ತೆ. ಈಗ ಎರಡನೇ ಆವೃತ್ತಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ, BDA ವ್ಯಾಪ್ತಿಯಲ್ಲಿ ಏನು ರಸ್ತೆ ನಿರ್ಮಾಣ ಆಗಬೇಕಾಗಿತ್ತೋ ಅದನ್ನ ಹೊಸ ಹೆಸರೊಂದನ್ನ ಇಟ್ಟು, ಹೊಸ ಹೆಸರಿನಲ್ಲಿ ಬಿಸಿನೆಸ್ ಕಾರಿಡಾರ್ ಅಂತ ಹೇಳಿ ಅದನ್ನ ಈಗ ಮಾಡಲಿಕ್ಕೆ ಹೊಸ ಐಡಿಯಾಲಜಿಗಳನ್ನ ಕ್ರಿಯೇಟ್ ಮಾಡ್ತಾವೆ. ಐಡಿಯಾಲಜಿ ಅಂದ್ರೆ ತಾಂತ್ರಿಕವಾಗಿ ರಸ್ತೆ ನಿರ್ಮಾಣಕ್ಕೆ ಏನೇನ್ ಬೇಕೋ ಆ ಒಂದು ತಾಂತ್ರಿಕವಾದಂತ ನುರಿತ ಜ್ಞಾನ ಇದ್ರೆ ತುಂಬಾ ಸಂತೋಷ, ವೆಲ್ಕಮ್ ಮಾಡೋಣ. ಆದ್ರೆ ರೈತರಿಗೆ ಹೆಂಗ್ ಮೋಸ ಮಾಡಬೇಕು ಅಂತ ಹೇಳಿ ಇವರು ಜಾಣತನ ಬಳಸೋದಾದ್ರೆ ಇದನ್ನೇ ಜಾಣತನ ಅನ್ಬೇಕು, ವಂಚಕರು ಅನ್ಬೇಕು. ಇಂಥ ಅಪಾಯಕ್ಕೆ ರೈತರನ್ನ ತಂದು ನಿಲ್ಲಿಸಿದ್ದಾರೆ. ಈಗ ಹೊಸ ಬೆಳವಣಿಗೆ ಏನು ಅಂದ್ರೆ, ಈಗ ಹಳ್ಳಿಗಳಿಗೆ ಕಂದಾಯ ಇಲಾಖೆ, ಹಳ್ಳಿಗಳಲ್ಲಿ ಇರ್ತಕ್ಕಂಥ RI VA ಅವರ ಇಲಾಖೆಗಳಿಗೆ ಅಧಿಕಾರಿಗಳು ಹೋಗೋದು, ಜೊತೆಯಲ್ಲಿ 20-25 ಜನ ಪೊಲೀಸ್ನವ್ರು ಕರ್ಕೊಂಡು ಹೋಗೋದು, ಯಾರು ಇಂಡಿವಿಜುವಲ್ ಆಗಿರ್ತಕ್ಕಂಥ ರೈತನ ಕರೆಯೋದು, ನೋಡಪ್ಪ ಎಲ್ಲ ಸೈನ್ ಹಾಕ್ಬಿಡಿಲಿ, ನಿನ್ ಚೆಕ್ ತಗೋ, ಇಲ್ಲಿ ಇದು ನಿನ್ ದುಡ್ಡು ಬಂದ್ಬಿಟ್ಟಿದೆ ಅನ್ನೋದು, ಅವನ್ನ ಎದುರಿಸಿ ಆಗ ತೀವ್ರವಾಗಿ ಹೋರಾಟ BDA ನಮಗೂ ನಡೀತಾ ಇತ್ತು. ಆಗ BDAನವರೇ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಹಾಕ್ತಾರೆ. ನಾವು ಏನು ರೈತರು ಹೇಳ್ತಾ ಇದ್ದಾರೆ 13 ಆಕ್ಟ್ ಕೆಳಗಡೆ ನಾವು ಕೊಡಕ್ ತಯಾರಿದ್ದೀವಿ,
ಅಂತ ಹೇಳಿ ಅವ್ರ ಅಫಿಡವಿಟ್ ಸಲ್ಲಿಸ್ತಾರೆ. ಇವತ್ತೇನ್ ಹೇಳ್ತಾ ಇದ್ದಾರೆ, ಇದೇ BDA ಈಗ 13 ಆಕ್ಟ್ 15ರಲ್ಲಿ ಹೇಳ್ದವರು 26ಕ್ಕೆ ಏನ್ ಹೇಳ್ಬೇಕು? ಈಗ ನಾಲ್ಗೆನೇ ಇಲ್ಲ. ಈಗ ಅವ್ರಿಗೆ ರೈತರನ್ನ ಬೆದರಿಸಿ ಎದುರಿಸಿ ಸೈನ್ ಹಾಕೊಂಡು ಈ ಕೆಲಸ ಮಾಡಕ್ ಹೊರಟಿದ್ದಾರೆ. ಆದ್ರೆ ಒಂದು ಇದನ್ನ ತಕ್ಷಣ ನಿಲ್ಲಿಸ್ಬೇಕು. ಮಿಸ್ಟರ್ ಸಿದ್ದರಾಮಯ್ಯನವ್ರಿಗೆ ಹೇಳೋ ಮಾತು, ಶಿವಕುಮಾರ್ ಅವ್ರಿಗೆ ಹೇಳೋ ಮಾತು, ಈ ತರದ್ದು ದುಂಡಾವರ್ತನೆ ಮಾಡಬಾರ್ದು, ಕೂಡಲೇ ನಿಲ್ಲಿಸ್ಬೇಕು.